ನಮಸ್ತೆ ಆತ್ಮೀಯರೇ. ಇವತ್ತು ನಾವು ಗುಂಡಲ್ ಡ್ಯಾಮ್ ಹತ್ರ ಮೊದಲು ಇಲ್ಲಿ ಗಿಡಗಳನ್ನೆಲ್ಲ ಇಲ್ಲಿ ತಂದು ಇಟ್ಟಿದ್ದು ನೀವು ನೋಡಿದ್ದೀರಿ. ಈಗೆಲ್ಲ ಈಗ ಟ್ಯಾಕ್ಟ್ರಿಗೆ ಇಲ್ಲಿ ಎಲ್ಲ ಹಾಕೊಂಡಿದ್ದೇವೆ. ಕೆಲವು ಇಲ್ಲಿ ಹಣ್ಣಿನ ಗಿಡಗಳೆಲ್ಲ ಇದೆ. ಇವಾಗ ಇದನ್ನ ನಡ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಮಳೆ ನಿಧಾನದಲ್ಲಿ ಬರ್ತಾ ಇದೆ. ಹನಿ ಎಲ್ಲ ಇದನ್ನ ತಗೊಂಡೋಗಿ ಇವಾಗ ಎಲ್ಲ ಕಡೆ ಬೇರೆ ಬೇರೆ ಕಡೆ ನಾವು ಇದರಲ್ಲಿ ಗುಂಡಿ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲ ಮಾಡ್ತಾ ಇದೀವಿ, ಎಲ್ಲ ರೆಡಿ ಆಗಿದ್ದಾರೆ. ಆದಷ್ಟು ಬೆಳಿಗ್ಗೆನೆ ನಮ್ಮಲ್ಲೆಲ್ಲ ಸಾಧಾರಣ ಮಳೆ ಇಲ್ಲದಿದ್ರೆ ನಾವು ಒಂದು 5:30-6 ಗಂಟೆಗೆಲ್ಲ ಕೆಲಸ ಶುರು ಮಾಡ್ಬಿಡ್ತೇವೆ. ಈಗ ಇನ್ನು ಬೇರೆ ಬೇರೆ ಗಿಡಗಳನ್ನೆಲ್ಲ ಇಲ್ಲಿ ನಾವು ಇಲ್ಲಿ ತಂದು ಇಟ್ಕೊಂಡಿದ್ದೇವೆ. ನೋಡಿರ್ಬೋದು ನೀವು ಇವಾಗ ಇಲ್ಲಿ SPM ಗಿಡಗಳು, ಆಮೇಲೆ ಬೇರೆ ಬೇರೆ ಹಂಗೆ ಹಣ್ಣಿನ ಗಿಡಗಳು, ತೆಂಗಿನ ಗಿಡ ಎಲ್ಲ ಇವಾಗ ಇದು ಕರೆಕ್ಟ್ ಟೈಮ್ ಇದು. ನಮ್ಗೆ ಅಲ್ಲಿ ಗೋಶಾಲೆಯಿಂದ ನಾವು ಗಿಡಗಳನ್ನ ಯಾವುದೇ ಕಾರಣಕ್ಕೂ ಮೊದಲೇ ತಂದು ಇಲ್ಲಿ ಇಟ್ಬಿಡ್ತೇವೆ. ಆಮೇಲೆ ಇಲ್ಲಿ ಪಾರಿಜಾತ ಇದೆಲ್ಲ ಗಿಡ ಇದೆ. ಇದೆಲ್ಲ ಗ್ಲಿಸಿಡಿಯಾ ಎಲ್ಲ ರೆಡಿ ಇದೆ. ಇಲ್ಲಿ ಪಪ್ಪಾಯನು ಈಗ ನಾವು ಪ್ಲಾಂಟೇಶನ್ ಮಾಡಬೇಕು. ಹಾಗೆ ಇಲ್ಲಿ ಮಧ್ಯದಲ್ಲಿ ನೇರಳೆ ಗಿಡಗಳು, ಅಡಿಕೆ ಎಲ್ಲಾ ಗಿಡಗಳನ್ನ ಇಲ್ಲಿ ತಂದು ನಾವು ಇಲ್ಲೆಲ್ಲ ಸ್ಟಾಕ್ ಇಟ್ಕೊಳ್ತೇವೆ. ಸ್ಟಾಕ್ ಇಟ್ಕೊಂಡು ವಾತಾವರಣ ಸೆಟ್ ಆದ್ಮೇಲೆ ನಾವು ಬೇರೆ ಗಿಡಗಳನ್ನ ನಾವಿಲ್ಲಿ ಪ್ಲಾಂಟೇಶನ್ ಮಾಡೋದು. ಹಾಗೆ ಇದು ಕ್ರೋಟನ್ನು, ಅಲ್ಲೂ ತೆಂಗಿನ ಗಿಡ ಎಲ್ಲ ಅಲ್ಲಿ ಉಳ್ಕೊಂಡಿದೆ. ಹಾಗೆ ಇದು ನೇರಳೆ. ನಾವು ಬಾತ್ರೂಮಲ್ಲಿ ತೆಂಗು ಹಾಕುವಾಗ ಅದ್ರ ಮಧ್ಯದಲ್ಲಿ ಒಂದು ಮಾವು, ಒಂದು ನೇರಳೆ, ಒಂದು ಹಲಸು ಈ ತರ ಅದನ್ನ ಹಾಕ್ತೇವೆ. ಅದಕ್ಕೆ ಈ ಗಿಡಗಳನ್ನ ಇಲ್ಲಿ ತಂದು ಇಲ್ಲಿ ಇದೆಲ್ಲ ಹಲಸಿನ ಗಿಡಗಳಿವೆ. ಹಾಗೆ ಇದೆಲ್ಲ ನಮ್ಮ ವರ್ಮಿಂಗ್ ಕಾಂಪೋಸ್ಟ್ ನೋಡ್ಬೇಕಾಗಿರೋದು. ವರ್ಮಿಂಗ್ ಕಾಂಪೋಸ್ಟ್ ಸುಮಾರು ಒಂದು 15 ಎಕರೆಗೆ ಬೇಕಾದಷ್ಟು ವರ್ಮಿಂಗ್ ಕಾಂಪೋಸ್ಟ್ ಅನ್ನ ನಾವಿಲ್ಲಿ ಸ್ಟಾಕ್ ಇಟ್ಕೊಂಡಿದ್ದೇವೆ. ಇದು ಒಂಥರ ಆ ಕಡೆ ಒಂಥರ ಬೆಟ್ಟ ಇದ್ರೆ ಪ್ರಕೃತಿದತ್ತವಾದ ಬೆಟ್ಟ ಅಂದ್ರೆ ಇದು ನಾವೊಂದು ಕ್ರಿಯೇಟ್ ಮಾಡ್ಕೊಂಡಂತ ಬೆಟ್ಟ. ಇಲ್ಲಿ ನಾವು ವರ್ಮಿಂಗ್ ಕಾಂಪೋಸ್ಟ್ ರೆಡಿ ಮಾಡ್ಕೊಂಡು ಅದಕ್ಕೆ ಬಿಸಿಲು ತಗೋಬಾರ್ದು ಅಂದ್ಬಿಟ್ಟು ಇದ್ರ ಮೇಲೆಲ್ಲ ಉರುಳಿ ಸೆಣವನ್ನ ನಾವು ಇಲ್ಲೆಲ್ಲ ಚೆಲ್ಲಿದೆ. ಅದು ತಂಪಾಗಿರ್ತದೆ. ಕೆಲವು ಕಡೆ ಹುಟ್ಟಿದೆ, ಕೆಲವು ಕಡೆ ಹುಟ್ಟಿಲ್ಲ. ಈ ರೀತಿ ನಾವು ವರ್ಮಿಂಗ್ ಕಾಂಪೋಸ್ಟ್ ನಾವು ಗುಡ್ಡೆ ಮೇಲೆ ಇಟ್ಕೊಂಡಾಗ ಬೇಕಾದಾಗ ನಾವು ಅಲ್ಲಿ ಗೊಬ್ಬರವನ್ನ ತಗೊಳ್ಬಹುದು. ಸುಮಾರು ಒಂದು 15 ಎಕರೆಗೆ ಅದು ನಮ್ಗೆ ಒಂದೂವರೆ ಕೋಟಿ ಗಿಡ ಬರ್ತದೆ. ಒಂದೂವರೆ ಕೋಟಿ ಗಿಡ ಬಂದ್ರೆ ಅದಕ್ಕೆಲ್ಲ ನಾವು ನೆಡ್ಬೇಕಾದ್ರೆ ನಾವು ಇದಕ್ಕೆಲ್ಲ ಹೀಗೆ ವರ್ಮಿಂಗ್ ಕಾಂಪೋಸ್ಟ್ ಹಾಕೊಂಡು ಪುನಃ 40 ದಿನ ಆದ್ಮೇಲೆ ಪುನಃ ಈಗ ನಾವು ಮಿಕ್ಸ್ ಮಾಡ್ತೇವೆ. ಇಲ್ಲಿ ನಾವು ಕೈಯಲ್ಲಿ ಮಾಡೋದಿಲ್ಲ, ಬದಲಿಗೆ ನಾವು ಇಟಾಚಿಯಲ್ಲೇ ಇದನ್ನೆಲ್ಲ ಮಿಕ್ಸ್ ಮಾಡ್ತೇವೆ. ಯಾಕೆಂದ್ರೆ ಇದು ಮಣ್ಣು ತುಂಬಾ ಜಾಸ್ತಿ ಇರೋದ್ರಿಂದ ಅದು ಹೀಗೆ ಆಗ್ತದೆ. ಅಲ್ಲಿ ಗಿಡ ಇವಾಗ ಪ್ಲಾಂಟೇಶನ್ಗೆ ಗಿಡ ಅಲ್ಲಿ ಆ ಕಡೆ ಹೋಗ್ತಾ ಇದೆ. ಆಮೇಲೆ ನಾವು ಗಿಡಗಳನ್ನ ನೆಡಬೇಕಾದ್ರೆ ಇಲ್ಲಿ ಈ ರೀತಿ ಕವರ್ಗಳಿಗೆಲ್ಲ ಮಣ್ಣನ್ನು ತುಂಬಿಸ್ಕೊಳ್ತೇವೆ. ಮಣ್ಣನ್ನು ತುಂಬಿಸ್ಕೊಂಡು ಇದೆಲ್ಲ ಪುಡಿಯಾದ ಮಣ್ಣು ಎಲ್ಲ ಗೊಬ್ಬರ ಮಿಕ್ಸ್ ಆಗಿ ಇದರಲ್ಲಿ ಎಲ್ಲ ಮಿಕ್ಸಿಂಗ್ ಇದೆ. ಇದನ್ನ ನಾವು ಬೇಕಾದಾಗ ನೋಡಿ ಬಹಳ ಸರಿ ಈಸಾಕ್ ಬರ್ತೈತೆ ಮಣ್ಣು. ಈ ಮಣ್ಣು ಬಹಳ ಸರಿ ಈಸಾಕ್ ಬರ್ತೈತೆ. ಈ ತರ ಸರಿ ಈಸಾಕ್ ಬರ್ತೈತೆ. ಇಲ್ಲಿ ನಮ್ಗೆ ಸ್ವಲ್ಪ ನಾವು ಗೋಡು ಮಣ್ಣನ್ನು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಹಾಕಿದೀವಿ. ಜಾಸ್ತಿ ಗೊಬ್ಬರ ಮತ್ತೆ ಕೆಂಪು ಮಣ್ಣು ಇರೋದ್ರಿಂದ ಸ್ವಲ್ಪ ನಮ್ಗೆ ರೆಡ್ ಕಲರ್ ಕಾಣಿಸ್ತಾ ಇದೆ. ಈ ತರ ಎಲ್ಲ ಚೀಲ ತುಂಬಿಸ್ಕೊಳ್ತೀವಿ, ಅದು ಬಿಸಿಲಿಗೆ ತಗಲಬಾರ್ದು ಅಂದ್ಬಿಟ್ಟು. ಇಲ್ಲೂ ಹೀಗೆ ಇಲ್ಲಿ ಮುಚ್ಚಿ ಇಡ್ಬೇಕು. ಇವಾಗ ಈ ಕೆಲಸ ಮಾಡೋಕ್ಕಾಗಿ ನಾವು ಇದನ್ನ ಸ್ವಲ್ಪ ಈಗ ಓಪನ್ ಮಾಡಿದ್ದೇವೆ. ಇದನ್ನು ನಾವು ಪ್ಲಾಸ್ಟಿಕ್ ಕವರ್ನಲ್ಲಿ ಮುಚ್ಚಿ ಇಡ್ತೇವೆ. ಹಾಗೆ ಇಲ್ಲೆಲ್ಲ ಗೊಬ್ಬರವನ್ನ ತುಂಬಿಸಿಟ್ಕೊಂಡು ಇದನ್ನ ಟ್ರ್ಯಾಕ್ಟರ್ ತಗೊಂಡು ಹೋಗ್ಬಿಟ್ಟು ನೆಟ್ಟಿಗೆ ಅಲ್ಲಿ ಎಲ್ಲಿ ನೆಡಬೇಕು ಅಲ್ಲಿ ಜಾಗಕ್ಕೆ ನೇರವಾಗಿ ಸುರಿದು ಬಿಡುತ್ತೆ. ಹಾಗೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಅವೆಲ್ಲ ಮುಚ್ಚಾಕಿರೋದ್ನೆಲ್ಲ ಅದು ಹಾಗೆ ಅಲ್ಲಿ ಅದನ್ನ ಇಟ್ಟಿದ್ದೇವೆ. ಹೀಗೆ ಮಧ್ಯದ ರಸ್ತೆ ಇದು. ಇಲ್ಲೆಲ್ಲ ಇವಾಗ ಬೇಲಿಯಿಂದ 20 ಅಡಿ ಇಲ್ಲಿ ಗುಂಡಿ ರೆಡಿ ಮಾಡಿದೆ ನೋಡಿ. ಇಷ್ಟಾಗಲೇ ಇರ್ಬೇಕು ಗುಂಡಿ ಅಷ್ಟೇ, ಜಾಸ್ತಿ ಆಳ ಇರಬಾರ್ದು. ಏನಿದ್ರು 1 ಅಡಿ ಆಗಲ್ಲ, 1.5 ಅಡಿ ಆಳ ಅಷ್ಟೇ ಇರ್ಬೇಕು. ಈಗ ಕೈ ಹಾಕಿದಾಗ ನಮ್ದು ಇಷ್ಟ ಆಗಲ್ಲ, ಇದು ಹೋಗ್ಬೇಕು, ಇಷ್ಟು ಹೋಗ್ಬೇಕು ಕೈ. ಹೋದಾಗ ಅದಕ್ಕೆಲ್ಲ ಗುರ್ತು ಇಟ್ಕೊಂಡಿರ್ತೀವಿ ಅಷ್ಟೇ. ನಮ್ಮ ಪ್ಲಾಸ್ಟಿಕ್ ಕವರ್ ಎಷ್ಟಿದೆ ಅಷ್ಟೇ ಇರಬೇಕು ಗುಂಡಿ. ಈಗ ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ ಈಗ ಪ್ಲಾಸ್ಟಿಕ್ ಕವರ್ ಈಗ ಇದು ನೋಡಿ, ಇದೀಗ 1.5 ಅಡಿ ಬರ್ತದೆ. 1.5 ಅಡಿಗೆ ನಮ್ಮ ಗುಂಡಿ
ಇಷ್ಟು ಆಳ ಬಂದ್ರೆ ಸಾಕು. ಇಷ್ಟು ಬಂದ್ರೆ ಸಾಕು. ಇಷ್ಟು ಇದ್ರೆ ಕ್ಲೀನ್ ಆಗಿ ಕುತ್ಕೊಳ್ತದೆ. ಆಮೇಲೆ ತೆಂಗಿನ ಗಿಡ ಬೇರ್ ಕೊಡುವಾಗ ಹೊಸ ಮಣ್ಣಿಗೆ ಅದು ಬೇರ್ ಕೊಡಕ್ಕೆ ಅದು ಶುರು ಮಾಡ್ತದೆ. ಹಾಗೆ ಈಗ ಸೈಡಲ್ಲೆಲ್ಲ ಈಗ ಗುಂಡಿಗಳೆಲ್ಲ ರೆಡಿ ಆಗಿದೆ. ಇನ್ನು ನಾವು ಇದನ್ನ ತೆಂಗಿನ ಗಿಡವನ್ನ ಇಲ್ಲೆಲ್ಲ ನೆಡಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಅಗಸೆ, ನುಗ್ಗೆ ಅದರ ಮಧ್ಯದಲ್ಲಿ ಒಂದು ಲೈನಲ್ಲಿ ನಾವು ಇಲ್ಲಿ ಅರಿಶಿಣವನ್ನ ಹಾಕೊಂಡಿದ್ದೇವೆ. ಅಗಸೆ, ನುಗ್ಗೆ, ಅರಿಶಿಣ, ಹಾಗೆ ಒಂದೊಂದು ಸಾಲು ಮಧ್ಯದಲ್ಲಿ ಒಂದು ಸಾಲು ನಂತರ ನಾವು ಇಲ್ಲಿ ಅರಿಶಿಣವನ್ನ ಇಲ್ಲಿ ಹಾಕೊಂಡಿದ್ದೇವೆ. ಪ್ರತಿ ಎರಡೆರಡು ಗಿಡದ ಮಧ್ಯದಲ್ಲಿ ಅರಿಶಿಣ, ಕೆಸು, ಗೆಣಸುವನ್ನ ಹಾಕಿದ್ದೇವೆ. ಹಾಗೆ ಅರಿಶಿಣ, ಹಾಗೆ ಕೆಸು, ಗೆಣಸು, ಈಗ ಆಲ್ಟರ್ನೇಟ್ ಆಗಿ ಒಂದೊಂದೊಂದು ಹಾಕೊಂಡಿದ್ದೇವೆ. ಈ ಲೈನಲ್ಲೇ ನೆಕ್ಸ್ಟ್ ನಮ್ಗೆ ಇವಾಗ ಮಧ್ಯ ಲೈನಲ್ಲಿ ನಮ್ಗೆ ಅಡಿಕೆ ಬರುತ್ತೆ. ಇಲ್ಲೊಂದು ಸ್ವಲ್ಪ ವರ್ಮಿಂಗ್ ಕಾಂಪೋಸ್ಟ್ ಅನ್ನ ನಾವು ಮಾಡಿ ಇಟ್ಕೊಳ್ತೇವೆ. ಈ ವರ್ಮಿಂಗ್ ಕಾಂಪೋಸ್ಟ್ ಅಷ್ಟೇ, ಇಲ್ಲಿ ವರ್ಮಿಂಗ್ ಕಾಂಪೋಸ್ಟ್ ಅನ್ನ ಗುಡ್ಡೆ ಮಾಡಿದ್ದೇವೆ. ಅದು ಬಿಸಿಲು ಬಿಡಬಾರ್ದು ಅಂದ್ಬಿಟ್ಟು ಅದ್ರ ಮೇಲೆಲ್ಲ ಈಗ ಕಳೆಯನ್ನ ಈ ತರ ಇಲ್ಲಿ ಬೆಳೆಸ್ಕೊಂಡಿದ್ದೇವೆ. ಈ ತರ ಕಳೆ ಇದೆ, ಅವಾಗ ಏನಾಗ್ತಂತಂದ್ರೆ ಅದಕ್ಕೆ ಸೇಫ್ಟಿ ಆಗಿರ್ತದೆ. ಪುನಃ ನಾವು ಇದನ್ನ ಬೇಕು ಅಂದ್ರೆ ಈ ಕಳೆ ಎಲ್ಲ ತೆಗೆದ್ಬಿಟ್ಟು ಇಲ್ಲಿಂದ ಗೊಬ್ಬರವನ್ನ ಕ್ಲೀನ್ ಆಗಿ ತುಂಬಿಸ್ಕೊಳ್ಬೋದು. ನೋಡಿ ಈ ರೀತಿ ಸ್ವಲ್ಪ ಇದು ಮಾಡಿದ್ರೆ ನಿಮಗೆ ಗೊಬ್ಬರ ಪುಡಿ ಪುಡಿಯಾಗಿ ಮಾಡಿ ಸಿಗ್ತದೆ. ನೋಡಿ ಕೈಯಲ್ಲೇ ಹಿಂಗೆ ಕೆರಿಬೋದು. ಇದು ಮಣ್ಣು ನಾವು ವರ್ಮಿಂಗ್ ಕಾಂಪೋಸ್ಟ್ ಆಗಿದ್ರೆ ಇದೆಲ್ಲ ಪುಡಿಯಾಗಿ ಇರ್ತದೆ. ಅದು ಈ ತರ ಮುಚ್ಚಿ ಇಟ್ಕೊಂಡಿರ್ತೀವಿ. ಇದೆಲ್ಲ ಕೇಸು, ಎರಡು ಮಧ್ಯದಲ್ಲಿ ಇದು ನುಗ್ಗೆ, ಇದು ಗ್ಲೀಸಿಡಿಯಾ, ಅದರ ಮಧ್ಯದ ಲೈನಲ್ಲಿ ನಾವು ಈ ರೀತಿ ಹಾಕೊಂತೇವೆ. ಹಾಗೆ ಇಲ್ಲೆಲ್ಲ ತೆಂಗಿನ ಗಿಡಗಳದ್ದು ಗುಂಡಿ ಬರುತ್ತೆ ಬಾರ್ಡ್ರಲ್ಲಿ. ಈ ಸೈಡಲ್ಲಿ ತೆಂಗಿನ ಗಿಡ ಬರೋದಿಲ್ಲ, ಒಂದು ಸೈಡಲ್ಲಿ ಮಾತ್ರ ಇಲ್ಲಿ ತೆಂಗಿನ ಗಿಡ ಬರುತ್ತೆ. ಮತ್ತೆ ಗಾಡಿ ಎಲ್ಲ ತಿರುಗಲಿಕ್ಕೆ ಟರ್ನಿಂಗ್ ಆಗ್ತದೆ ಅಂದ್ಬಿಟ್ಟು ತೆಂಗಿನ ಗಿಡ ಎಲ್ಲ ಹಾಕಿದ್ರೆ ಇಲ್ಲಿ ಮೂಲೆಯಲ್ಲಿ ಹಾಕಿರಲ್ಲ. ಇನ್ನು ಮುಂದಿನ ಗಿಡವನ್ನ ನಾವು ಅಲ್ಲ ಹಾಕ್ತೇವೆ. ಆವಾಗ ಇಲ್ಲಿ ವಿಶಾಲವಾಗಿ ಟರ್ನಿಂಗ್ ಮಾಡಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದು ಗಿಡವನ್ನ ಅಲ್ಲ ಹಾಕಿದ್ರೆ ಒಂದು ಗಿಡ ಆಗ್ತದೆ. ಇಲ್ಲಿ ಇಷ್ಟ ಅಗಲವನ್ನ ನಾವು ಇಲ್ಲಿ ಫ್ರೀ ಆಗಿ ಬಿಟ್ಕೊಂಡಿರ್ಬೇಕು ಈಗ ಸ್ವಲ್ಪ. ಹೇಗೆಂದ್ರೆ ಈಗ ನಮ್ಗೆ ಮುಂದೆ ಏನಾದ್ರು ಒಂದು ಸಾಮಾನು ಏನೋ ಸ್ಟಾಕ್ ಇಟ್ಕೊಳ್ಬೇಕು ಅಥವಾ ಒಂದು ತೆಂಗಿನಕಾಯಿ ತೋಟದಲ್ಲಿ ಹಾಕಿದ್ರೆ ಅದೆಲ್ಲ ಆಯ್ದು ಗುಡ್ಡೆ ಹಾಕೋಬೇಕಂದ್ರೆ ಕಡೆ ತಂದು ಗುಡ್ಡೆ ಹಾಕೋಬಹುದು. ಟ್ರ್ಯಾಕ್ಟರ್ ಬಂದಾಗ, ವೆಹಿಕಲ್ ಬಂದಾಗ ನೇರವಾಗಿ ಇಲ್ಲಿ ಹೋಗ್ಬೋದು. ಆಮೇಲೆ ನಾಳೆಗೆ ನಾವು ಇಲ್ಲಿ ಏನಾದ್ರು ಗೊಬ್ಬರ ಹಾಕಲೇಬೇಕು ಅಂತ ಇದ್ದಾಗ ಆ ಗೊಬ್ಬರವನ್ನ ತಂದು ಸುರ್ಕೊಳ್ಳೋಕೆ ಜಾಗ ಬೇಕಲ್ವಾ, ಅದಕ್ಕೆ ಒಂದು ಜಾಗವನ್ನು ಇಷ್ಟು ಜಾಗ ವಿಶಾಲವಾಗಿ ಇಟ್ಕೊಂಡ್ರೆ ಇಲ್ಲಿ ಸುರ್ಕೊಳ್ಬೋದು. ಇನ್ನು ತೋಟದಲ್ಲಿ ಏನಾದ್ರು ಒಂದು ಬಾಳೆ ಬೆಳೆ, ಯಾವ ಬೆಳೆ ಬಂದ್ರು ಅಷ್ಟೇ ಅದನ್ನೆಲ್ಲ ನಾವು ಕಟಾವ್ ಮಾಡಿ ಇಟ್ಕೊಳಕ್ಕೆ ನಮ್ಗೆ ಜಾಗ ಅನುಕೂಲ ಆಗೋ ತರದಲ್ಲಿ ನಾವು ಅದನ್ನ ಇಲ್ಲಿ ಈ ತರ ಇದು ಮಾಡಿ ಇಟ್ಕೊಳ್ಬೇಕು.